ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸಿದ್ದೀನಿ. ಇಲ್ಲಿ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಊರಿಗೆ ಹೋಗಿದ್ದೆ. ನಾನಿಲ್ಲಿ ಊರಿಂದ ಗಂಡವರಿಕಾಯಿ ಅಂತ ಹೇಳಿ ತಗೊಂಡ್ಬಂದಿದ್ದೆ. ಅದನ್ನು ರೆಸಿಪಿ ಮಾಡೋಣ ಅಂದ್ಕೊಂಡಿದ್ದೀನಿ. ಪಲ್ಯ ಮಾಡಿ ಚಪಾತಿ ಮಾಡುವ ಅಂದ್ಕೊಂಡಿದ್ದೀನಿ. ಅದು ಏನೆಲ್ಲ ಮಾಡ್ತೀನಿ, ಹೇಗೆಲ್ಲ ಮಾಡ್ತೀನಿ ಅನ್ನೋದನ್ನು ನಿಮಗೂ ಕೂಡ ತೋರಿಸ್ತೀನಿ. ಬನ್ನಿ ನೋಡೋಣ. ಈ ಥರ ಅವರೆಕಾಯಿ ಥರನೇ ಇನ್ನೊಂದಿರ್ತದೆ, ಗಂಡವರೆಕಾಯಿ ಅಂತ ಹೇಳ್ತಾರೆ ಇದಕ್ಕೆ. ಇದು ಫ್ರೆಶ್ ಇರ್ತದೆ, ಆದರೆ ಇದು ನಾನು 2-3 ದಿನ ಆಯಿತು ಇದು ತೊಗೊಂಬಂದು ಹರಿದಿಟ್ಕೊಂಬಂದು. ಮತ್ತು ನಾವು ಊರಿಗೆ ಬರುವಾಗ 1-2 ದಿನ ಲೇಟ್ ಆಯಿತು. ಹಾಗಾಗಿ ಇದು ಸ್ವಲ್ಪ ಬಾಡಿ ಥರ ಆಗಿದೆ. ಇದು ತುಂಬ ಟೇಸ್ಟಿಯಾಗಿರ್ತದೆ ಪಲ್ಯ. ಮತ್ತು ಇದು ಇಡೀ ಕಾಯಿಯನ್ನೇ ಹೀಗೆ ಮುರಿಲಿಕ್ಕೆ ನಾನು ಇಲ್ಲಿ ಮುರಿತಾ ಇಲ್ಲ, ಆದರೆ ಇದರ ಒಳಗಿರೋ ಬೀಜನ ತಗೊಳ್ತೀನಿ ಅಷ್ಟೇ. ಇದು ಗಂಡವರೆಕಾಯಿಯನ್ನು ಈ ಥರ ಸಿಪ್ಪೆ ಸುಲಿದು ತಗೊಳ್ತೀನಿ ನಾನು. ಸಿಪ್ಪೆ ಸುಲಿದು ತಗೊಳ್ಳೋದ್ರಿಂದ ಇದು ತುಂಬ ಟೇಸ್ಟಿಯಾಗಿ ಬರ್ತದೆ, ಅದಕ್ಕೋಸ್ಕರ. ಮತ್ತು ಇಲ್ಲಾಂದರೆ ಎಳತ್ತು ಕಾಯಿ ಇದ್ದರೆ ಇದನ್ನು ಹೀಗೇ ಕಟ್ ಮಾಡಿ ನಾವು ಪಲ್ಯ ಮಾಡ್ಕೊಳ್ಳಿಕ್ಕೆ ಆಗ್ತದೆ, ಅದು ಕೂಡ ತುಂಬ ಟೇಸ್ಟಿಯಾಗಿರ್ತದೆ. ಹೀಗೆ ಈ ಥರ ನಾವು ಸೋಸ್ಕೊಂಡ್ಬಿಡಬೇಕು ಒಮ್ಮೆ. ಈ ಥರ ಇದರದ್ದು ಪಲ್ಯ ಎಲ್ಲ ಮಾಡ್ತೀನಿ ನಾನು. ಪಲ್ಯ ಮಾಡಿ ಇದರ ರಿವ್ಯೂ ಎಲ್ಲ ಕೊಡ್ತೀನಿ, ಹೇಗೆ ಉಂಟಂತೇಳಿ, ಹೇಗೆ ಬರ್ತದೆ ಅಂತ ಹೇಳಿ ನಾನು ನೋಡ್ತೀನಿ. ಹಾಗೆ ನಿಮಗೂ ಕೂಡ ತೋರಿಸ್ತೀನಿ. ಇಲ್ಲಿ ನನ್ನ ಮಗ ಜೋಳ ತಗೊಂಡಿದ್ದ, ಸ್ವೀಟ್ ಕಾರ್ನ್ ಹೇಳ್ತಾರಲ್ವ ಅದು, ಅದನ್ನು ಬೇಯಿಸುವ ಅಂತ ಹೇಳಿ ಉಪ್ಪು ಹಾಕಿ ಬೇಯಿಸಿ ಒಂದು ತಿನ್ನೋದ್ರಲ್ಲಿ ಭಾರಿ ಒಂದು ಟೇಸ್ಟ್ ಇರ್ತದೆ. ನಾವು ಉಪ್ಪು ಖಾರ ಪುಡಿ ಹಾಕಿ ತಿನ್ನೋದಕ್ಕಿಂತ ಈ ಥರ ಉಪ್ಪು ಹಾಕಿ ಬೇಯಿಸಿ ತಿನ್ನೋದ್ರಲ್ಲಿ ಒಂದು ಟೇಸ್ಟ್ ಬೇರೆನೇ ಇರ್ತದೆ. ಅದಕ್ಕೋಸ್ಕರ ಇಲ್ಲಿ ನಾವು ಬೇಯಿಸೋಣ ಅಂತ ಹೇಳಿ ಎಲ್ಲ ಜೋಳವನ್ನು ಸುಲಿತಾ ಇದ್ವಿ. ಹಾಗೆ ಇದು ಬೇಯಿಸಿ ತಿನ್ನೋದ್ರಲ್ಲಿ ಒಂದು ಟೇಸ್ಟೇ ಬೇರೆ ಇರ್ತದೆ. ಅದರಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡು ತಿನ್ನಬೇಕು. ಇದು ಈಗ ರೆಡಿಯಾಗಿದೆ. ಇದನ್ನು ನಾನು ಬೇಯಿಸಬೇಕು. ಇಲ್ಲಿ ಒಂದು ಕಡೆ ನಾನು ಗಂಡವರೆಕಾಯಿ ಏನು ತೊಗೊಂಡಿದ್ದೆ, ಸುಲಿದಿಟ್ಕೊಂಡಿದ್ದೆ, ಅದನ್ನು ಕೂಡ ಒಂದು ಸೈಡು ಬೇಯಲಿಕ್ಕೆ ಇಟ್ಕೊಳ್ತೀನಿ. ಈ ಕಡೆ ಜೋಳ ಕೂಡ ಇಟ್ಕೊತೀನಿ. ಇದಕ್ಕೆ ನೀರು ಹಾಕಿ ಎರಡಕ್ಕೂ ಕೂಡ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಉಪ್ಪು ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಇದು ಕೂಡ ಟೇಸ್ಟ್ ಬರ್ತದೆ, ಅದು ಕೂಡ ಟೇಸ್ಟ್ ಬರ್ತದೆ, ಮತ್ತು ಉಪ್ಪು ಕೂಡ ಹಿಡಿತದೆ ಈ ಟೈಮಲ್ಲಿ ಉಪ್ಪು ಹಾಕ್ಕೊಳ್ಳೋದ್ರಿಂದ. ಹಾಗೆ ಎರಡು ಕೂಡ ಉಪ್ಪು ಹಾಕಿ ಬೇಯಿಸ್ಕೊಳ್ತೀನಿ. ಬೇಯಿಸ್ಕೊಂಡು ಇದು 2 ವಿಶಿಲ್ ಆಗಬೇಕು. ಇಲ್ಲಿ ಜೋಳ ಒಂದು 4-5 ವಿಶಿಲ್ ಆಗಬೇಕು. ಅಲ್ಲಿಗೆ ಒಳ್ಳೆ ಟೇಸ್ಟ್ ಬರ್ತದೆ, ಮತ್ತು ಸರಿ ಬೆಂದಿರ್ತದೆ ಕೂಡ, ತಿನ್ನಲಿಕ್ಕೆ ಚೆನ್ನಾಗಿರ್ತದೆ. ಇಲ್ಲಿ ನಮ್ಮ ಅದೇ ಒಂದು 4 ಕಾಯಿ ಮೆಣಸೆಲ್ಲ ಇಟ್ಕೊಂಡು, ಹಸೆಕಾಯಿ ಹೇಳ್ತಾರಲ್ವ ಅದು, ಹಸೆಕಾಯಿ ಎಲ್ಲ ಇಟ್ಕೊಂಡು ಆಟ ಆಡ್ತಿದ್ಲು. ಮುಟ್ಬೇಡ ಹೇಳಿದರು, ಉರಿತದೆ ಹೇಳಿದ್ರು ಕೇಳ್ತಿಲ್ಲ, ಅದರಲ್ಲೇ ಆಟ ಆಡ್ತಿದ್ಲು. ಹಾಗೆ ಸ್ವಲ್ಪ ಅವಳ ಆಟ ಆಡ್ಕೊಂಡಿದ್ಲು. ಇಲ್ಲಿ ಪಾಪು ಕೂಡ ಆಟ ಆಡ್ಕೊಂಡಿತ್ತು. ಹಾಗೆ ಅವಳ ಇದರಲ್ಲಿ ಆಟ ಆಡಿಕೊಂಡಿದ್ಲು. ಹಾಗೆ ಮಕ್ಕಳು ಅವರಿಗೆ ಇಷ್ಟ ಬಂದಾಗೆ ಆಟ ಆಡೋದು ಎಷ್ಟೊಂದು ಖುಷಿ ಅಲ್ವ ನೋಡಲಿಕ್ಕೆ. ಹಾಗೆ ಇಲ್ಲಿ ನಮ್ಮ ಗುಂಡು ಕೂಡ ಆಟ ಆಡ್ತಾಯಿತ್ತು. ಅವನನ್ನು ಸ್ವಲ್ಪ ಸಮಾಧಾನ ಮಾಡಿದೆ. ಸ್ವಲ್ಪ ಕೂಗ್ತಾನೆ, ಸ್ವಲ್ಪ ಸುಮ್ಮನೆ ಇರ್ತಾನೆ. ಆ ಥರ ಅವನನ್ನು ಒಟ್ಟಿಗೆಲ್ಲ ಸ್ವಲ್ಪ ಆಟ ಆಡಿ ಅವನನ್ನು ಸಮಾಧಾನ ಮಾಡಿ ಆಮೇಲೆ ನಾನಿಲ್ಲಿ ಒಳಗೆ ಬಂದು ಈಗ ಬೇಯ್ಲಿಗೆ ಇಟ್ಟಿದ್ದಲ್ವ, ಇದು ರೆಡಿಯಾಗಿದೆ. ವಿಶಿಲ್ ಕೂಡ ಆಯಿತು. ಹಾಗೆ 2 ಕೂಡ ರೆಡಿ ಆಯ್ತು. ಈಗ ಹೇಗಾಯ್ತು ಹೇಳಿ ನೋಡೋಣ. ಹಾಗೆ ಪಾಪ ಜೊತೆ ಆಟ ಆಡಿ ಈ ರೀತಿ ನಾವು ಮಕ್ಕಳ ಜೊತೆ ಮಕ್ಕಳನ್ನ ಸಮಾಧಾನ ಮಾಡೋದು ಅಥವಾ ಆಟ ಆಡೋದು ಎಷ್ಟೊಂದು ಮನಸ್ಸಿಗೆ ಖುಷಿ ಕೊಡುತ್ತಲ್ವ. ಇಲ್ಲಿ ನಾನು ಅದು ಗಂಡವರೆಕಾಯಿ ಹೇಳಿದೆ ಅಲ್ವ, ಅದನ್ನು ಪಲ್ಯ ಮಾಡ್ಕೊಳ್ಳಿಕ್ಕೆ ಇಲ್ಲಿ ನಾನು ಒಗ್ಗರಣೆಗೆ ಇಡ್ತಾಯಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡೆ, ಸಾಸಿವೆ ಹಾಕ್ಕೊಂಡೆ, ಮತ್ತು ಜೀರಿಗೆ ಹಾಕ್ಕೊಂಡೆ, ಹಾಗೆ ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಮತ್ತು ಈರುಳ್ಳಿ, ಟೊಮೆಟೊ ಹೀಗೆ ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸ್ಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲೆ ನಾವು ಇದು ಕಾಳನ್ನು ಏನು ಬೇಯಿಸಿ ಇಟ್ಕೊಂಡಿದ್ದಲ್ವ ಅದನ್ನ ಹಾಕೊಂಡ್ಬಿಡಬೇಕು. ಉಪ್ಪು ಕೂಡ ಈ ಟೈಮಲ್ಲಿ ಸ್ವಲ್ಪ ಹಾಕೊಂಡ್ಬಿಡಬೇಕು. ಆಗ ಉಪ್ಪು ಹಾಕೊಳ್ಳೋದ್ರಿಂದ ಅದು ಸ್ವಲ್ಪ ಮೆತ್ತಗಾಗ್ತದೆ, ಮತ್ತು ಈರುಳ್ಳಿ ಎಲ್ಲ ಇದು ಬರ್ತದೆ. ಇಲ್ಲಿ ಕಾಳು ಕೂಡ ಬೆಂದು ರೆಡಿಯಾಗಿತ್ತು. ಅದನ್ನು ಹೀಗೇ ತಿನ್ನಲಿಕ್ಕೆ ಕೂಡ ತುಂಬ ಟೇಸ್ಟಿಯಾಗಿರ್ತದೆ. ಅದು ಬೆಂದಿತ್ತು ಆಲ್ರೆಡಿ, 2 ವಿಶಿಲ್ಗೆ ಚೆಂದ ಮಾಡಿ ಬೆಂದಿತ್ತು. ಹಾಗೆ ಅದನ್ನು ಈಗ ಒಗ್ಗರಣೆ ಏನು ಮಾಡಿ ಇಟ್ಕೊಂಡಿದ್ವಿ ಅದಕ್ಕೆ ಹಾಕ್ಕೊಂಬಿಟ್ರೆ ಇದು ಕೂಡ ರೆಡಿ ಆಯಿತು. ಇದನ್ನು ಚಪಾತಿ ಒಟ್ಟಿಗೆ ತಿನ್ಬೋದು,
ಇಲ್ಲ ದೋಸೆ ಒಟ್ಟಿಗೆ ತಿನ್ಬೋದು ಅಥವಾ ರೈಸ್ ಒಟ್ಟಿಗೆ ಕೂಡ ಊಟ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಒಳ್ಳೆ ಆಗ್ತದೆ ಮತ್ತು ಒಳ್ಳೆ ಟೇಸ್ಟ್ ಇರ್ತದೆ. ಇದು ಕಾಳಲ್ವ, ಹಸಿ ಕಾಳು ನಾವು ಉಪ್ಪಾಕಿ ಬೇಯಿಸಿ ಒಗ್ಗರಣೆ ಕೊಡೋದ್ರಿಂದ ತುಂಬ ಒಂದು ಟೇಸ್ಟ್ ಬರ್ತದೆ. ಇದಕ್ಕೆ ಸ್ವಲ್ಪ ನಾವು ಗರಂ ಮಸಾಲ ಹಾಕ್ಕೋಬಹುದು ಅಥವಾ ಸ್ವಲ್ಪ ತೆಂಗಿನಕಾಯಿಯನ್ನು ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ತರಿಯಾಗಿ ರುಬ್ಕೊಂಡು ತೆಂಗಿನಕಾಯಿ ಕೂಡ ಹಾಕ್ಕೋಬೋದು. ಇಲ್ಲಿ ಖಾರಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಂಡೆ ನಾನು. ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಕೋಬೇಕು ಇದಕ್ಕೆ, ಇಲ್ಲ ಅಂದರೆ ಚಿಕನ್ ಮಸಾಲ ಕೂಡ ಹಾಕ್ಕೋಬೇಕು, ಅದೊಂದು ಟೇಸ್ಟ್ ಬೇರೆಯೇ ಇರ್ತದೆ. ಹಾಗೆ ಇಲ್ಲಿ ನಮ್ಮ ಅದ್ದೆ ಖಾಲಿ ಉಪ್ಪು ಹಾಕಿ ಬೇಯಿಸಿದ್ವಲ್ಲ ಆ ಕಾಳುಗಳನ್ನು ತಗೊಂಡು ಸ್ವಲ್ಪ ತಿಂತಿದ್ಲು. ಹಾಗೆ ಅವಳಿಗೆ ಖಾರ ಹಾಕಿದರೆ ಇಷ್ಟಪಡೋದಿಲ್ಲ, ಅವಳು ಖಾರ ಇಲ್ಲದೇ ತಿನ್ನಲಿಕ್ಕೆ ಇಷ್ಟಪಡ್ತಾಳೆ. ಹಾಗೆ ಅವಳು ಕೂತ್ಕೊಂಡು ಇಲ್ಲಿ ಈ ಥರ ಇಟ್ಕೊಂಡು ತಿಂತಾಯಿದ್ಲು. ಹಾಗೆ ಇಲ್ಲಿ ಇದು ಕೂಡ ರೆಡಿ ಆಯಿತು. ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಳ್ತೀನಿ ಈ ಟೈಮಿಗೆ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಒಂದು ಅರ್ಧ ಸ್ಪೂನಷ್ಟು, ಒಂದು ಟೇಸ್ಟಿಗೋಸ್ಕರ, ತುಂಬ ಕೂಡ ಹಾಕ್ಕೋಬಾರ್ದು. ಇದು ಕಾಳು ಟೇಸ್ಟ್ ಬರಲಿಕ್ಕೆ ಅದಕ್ಕೋಸ್ಕರ. ಹಾಗೆ ಒಳ್ಳೆಯಾಗಿ ಬಂತು ಕೂಡ, ಅದು ಬೀಳ್ತಿರಲಿಲ್ಲ, ಹಾಗೆ ತುಂಬ ಕಾಣ್ತದೆ. ಅದು ನಾವು ಬಾಯಿ ಓಪನ್ ಮಾಡಿದ್ವಲ್ವ ಅದು. ಹಾಗೆ ಇಲ್ಲಿ ಕಾಳು ಕೂಡ ಬೆಂದು ರೆಡಿಯಾಗಿ ನಾವು ಏನು ಒಗ್ಗರಣೆ ಹಾಕಿದ್ವಲ್ಲ ಅದು ಕೂಡ ರೆಡಿಯಾಗಿತ್ತು. ಈಗ ಇದು ನಮಗೆ ಸ್ವಲ್ಪ ದಪ್ಪ ಬೇಕು, ಗಸಿ ಥರ ಬೇಕು ಅಂದರೆ ತೆಂಗಿನಕಾಯಿನ ಸ್ವಲ್ಪ ರೆಡಿ ಮಾಡಿ ಇಟ್ಕೋಬೇಕು. ಇಲ್ಲಿ ನಾನೇನು ಜೋಳ ತೆಗೆದಿದ್ದೆ ಮತ್ತು ಗಣ್ಣವರಿಕಾಯಿ ಏನು ಸಿಪ್ಪೆ ತೆಗೆದಿದ್ದೆ ಅದನ್ನೀಗ ನಾವು ಗೊಬ್ಬರ ಮಾಡಲಿಕ್ಕೆ ಒಂದು ಡ್ರಮ್ಮಿಗೆ ಹಾಕ್ತಾಯಿದ್ದೇವೆ ಎಲ್ಲವನ್ನು ಕೂಡ. ಅದು ನಮಗೆ ಗೊಬ್ಬರ ಆಗಲಿಕ್ಕೆ ಹೆಲ್ಪ್ ಆಗ್ತದೆ ಮತ್ತು ಗಿಡಗಳಿಗೆಲ್ಲ ಯೂಸ್ ಮಾಡ್ಬೋದು ಅಂತ ಹೇಳಿ ಈ ಥರ ನನ್ನ ಮಗ ಒಂದು ಡ್ರಮ್ ತೊಗೊಂಬಂದು ಇಟ್ಟಿದ್ದಾನೆ. ಎಲ್ಲ ಹಸಿ ಕಸವನ್ನು ನಾವು ಅದಕ್ಕೆ ಹಾಕ್ತೀವಿ. ಮತ್ತು ಬೇರೆ ಊಟದ್ದೆಲ್ಲ ಅನ್ನ ರೈಸ್ ಎಲ್ಲ ಇರ್ತದಲ್ಲ, ಪದಾರ್ಥ ಎಲ್ಲ ಅಂಥದ್ದೆಲ್ಲ ಇದ್ದರೆ ನಾವು ಕಸ ತೋರಿ ಕೊಡ್ತೀವಿ. ಈ ತರಕಾರಿ ಮತ್ತು ವೆಜಿಟೇಬಲ್ ಇದೆಲ್ಲ ಸಿಪ್ಪೆ ಎಲ್ಲ, ನೀರುಳ್ಳಿ ಸಿಪ್ಪೆ ಮತ್ತು ತರಕಾರಿ ಸಿಪ್ಪೆ ಎಲ್ಲ ಇರ್ತದಲ್ವ, ಆ ಥರದ್ದನ್ನು ನಾವು ಎಲ್ಲ ಇದಕ್ಕೆ ಬಾಕ್ಸಿಗೆ ಹಾಕಿಬಿಡ್ತೀವಿ ಗೊಬ್ಬರ ಆಗಲಿಕ್ಕೆ. ಹಾಗೆ ಇಲ್ಲಿ ನಾನು ಸ್ವಲ್ಪ ತೆಂಗಿನಕಾಯಿ ತುರಿ ಕೂಡ ಹಾಕ್ಕೊಂಡೆ. ಇದು ಟೇಸ್ಟಾಗಿರ್ತದೆ, ಅದಕ್ಕೋಸ್ಕರ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋದಿದ್ರು ಕೂಡ ಒಳ್ಳೆಯದಾಗ್ತದೆ, ಏನು ಪ್ರಾಬ್ಲಮ್ ಆಗೋದಿಲ್ಲ, ಒಳ್ಳೆ ಕೂಡ ಆಗ್ತದೆ. ಇಲ್ಲಿ ಜೋಳ ಕೂಡ ಬಂದಿತ್ತು, ಎಷ್ಟು ಚೆಂದ ಬಂದಿತ್ತು ಗೊತ್ತಾ. ಇದು ಸ್ವೀಟ್ ಕಾರ್ನ್ ಆಗಿರೋದ್ರಿಂದ ಉಪ್ಪು ಹಾಕಿ ಬೇಯಿಸೋದ್ರಿಂದ ಅದೊಂದು ಟೇಸ್ಟೇ ಬೇರೆ ಇರ್ತದೆ. ಇದು ನಮ್ಮ ಹಳ್ಳಿಯಲ್ಲೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಈ ಮಳೆಗೆ ಯಾವಾಗ ಜೋಳ ಸೀಸನ್ನು ಇದನ್ನು ಮಾಡೇ ಮಾಡ್ತಾರೆ. ಹಾಗೆ ಜೋಳ ಸೀಸನ್ ಮುಗಿಯೋವರೆಗೂ ಆವಾಗವಾಗ ತಂದು ಮಾಡ್ಕೊಂಡು ತಿಂತಾಯಿರ್ತಾರೆ. ಇಲ್ಲಿ ನನ್ನ ಮಗ KPN ಫ್ರೆಶ್ಗೆ ಹೋಗಿದ್ದ, ಅಲ್ಲಿ ಸಿಕ್ಕಿತ್ತು ನೋಡಿ. ಇಲ್ಲಿ ನಾನು ಚಪಾತಿ ಬೇಡ ಅನ್ನಿಸ್ತು ನನಗೆ, ಅದಕ್ಕೆ ನಾನು ಊಟದ ಜೊತೆ ಹಾಕ್ಕೊಂಡೆ. ಊಟದ ಜೊತೆ ಸರ್ವ್ ಮಾಡಿಕೊಂಡು ನಾನು ಊಟ ಮಾಡ್ತೀನಿ. ಎಷ್ಟು ಚೆಂದ ಇದೆ ಅಲ್ವಾ ಪಲ್ಯ, ಮತ್ತು ತುಂಬ ಟೇಸ್ಟಿಯಾಗಿ ಬಂದಿತ್ತು ಕೂಡ. ಅದು ಹಸಿ ಕಾಳಲ್ವಾ, ತುಂಬ ಟೇಸ್ಟಿಯಾಗಿ ಬರ್ತದೆ, ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿಕೊಂಡೆ. ಈಗ ತುಂಬ ಟೇಸ್ಟಿಯಾಗಿ ಬಂತು. ಊಟ ಕೂಡ ಆಯಿತು. ಊಟ ಕೂಡ ಆಗಿ ಕೂತ್ಕೊಂಡಿದ್ವಿ. ಹಾಗೆ ಇಲ್ಲಿ ಮಕ್ಕಳು ಕಿರಿಕಿರಿ ಕೂಡ ಮಾಡ್ತಿದ್ರು. ಹಾಗೆ ಊಟ ಎಲ್ಲ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ. ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೂ ಹೆಚ್ಚಿನ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ. ವಿಡಿಯೋ ಹೇಗೆ ಅನಿಸ್ತಂತ ಹೇಳಿ ಮೆಸೇಜ್ ಮಾಡಿ. ನಮಗೆ ಒಂದೊಂದು ಮೆಸೇಜು ಕೂಡ ಮತ್ತು ಒಂದೊಂದು ಲೈಕ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರೂ. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಯ್ತಾಯಿರಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಟೇಕ್ ಕೇರ್ ಎಲ್ರಿಗೂ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.